ದರ್ಶನ್ ಅಂದ್ರೇನೆ ಹೀಗೆ ಸದಾ ಸುದ್ದಿಯಲ್ಲಿರ್ತಾರೆ. ಅಷ್ಟೇ ಅಲ್ಲ, ಅವರ ಕುಟುಂಬ ಕೂಡ ಸದಾ ಆಕ್ಟಿವ್ ಇರುತ್ತೆ. ಇನ್ನು ಡೆವಿಲ್ ಸಿನಿಮಾದ ಮೇಕಿಂಗ್ ವಿಡಿಯೋ ವೈರಲ್ ಆದ ಕಾರಣ ಅವರ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ರು. ಯಾಕೆ ಗೊತ್ತಾ? ಸಿನಿಮಾದಲ್ಲಿ ದರ್ಶನ್ ನಟನೆ ಇದೆ ಅನ್ನೋದಷ್ಟೇ ಅಲ್ಲ, ದರ್ಶನ್ ಅವರ ಜೊತೆ ಅವರ ಮಗ ವಿನೀಶ್ ಕೂಡ ನಟಿಸುತ್ತಿದ್ದಾರೆ ಅನ್ನೋದಾಗಿತ್ತು. ಆದ್ರೆ ಈಗ ಹೊಸ ಮಾಹಿತಿ ಬಂದಿದ್ದು ಅಭಿಮಾನಿಗಳಿಗೆ ಸಣ್ಣ ನಿರಾಸೆಯಾಗಿದೆ. ಅದೇನಂದ್ರೆ ಡೆವಿಲ್ ಚಿತ್ರದಲ್ಲಿ ಅವರ ಮಗ ನಟಿಸ್ತಿಲ್ಲ. ಹೌದು, ವೈರಲ್ ಆದ ವಿಡಿಯೋದಲ್ಲಿ ದರ್ಶನ್ ಅವರ ಪುತ್ರ ವಿನೀಶ್ ಮೇಕಪ್ ಮಾಡಿಸಿಕೊಳ್ತಿದ್ರು. ಇದನ್ನು ನೋಡಿದ ಅಭಿಮಾನಿಗಳು ಡಿ ಬಾಸ್ ಪುತ್ರನೂ ಕೂಡ ನಟಿಸ್ತಿದ್ದಾರೆ ಎಂದು ಫುಲ್ ಖುಷಿಯಾಗಿದ್ರು. ಆದ್ರೆ ವಿಷಯ ಏನಪ್ಪಾ ಅಂದ್ರೆ, ವಿನೀಶ್ ಅವರು ಜಸ್ಟ್ ಸಿನಿಮಾ ಸೆಟ್ಗೆ ಬಂದಿದ್ರು. ಸಿನಿಮಾ ಸೆಟ್ ನಲ್ಲಿ ಅಲ್ಲಿನ ವಾತಾವರಣ ಸವಿದ್ರು, ಫಿಲ್ಮ್ ಮೇಕಿಂಗ್ ಮತ್ತು ಮೇಕಪ್ ಬಗ್ಗೆ ಅನುಭವ ಪಡೆದ್ರು ಅಷ್ಟೇ. ಇನ್ನು ವಿನೀಶ್ ಅವರು ಈ ಹಿಂದೆ ಐರಾವತ ಹಾಗೂ ಯಜಮಾನ ಚಿತ್ರಗಳಲ್ಲಿ ಬಾಲನಟನಾಗಿ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ರು. ಆದ್ದರಿಂದ ಡೆವಿಲ್ ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾರೆ ಎಂಬ ಊಹೆಗಳು ಹುಟ್ಟುವುದು ಸಹಜ. ಆದ್ರೂ ಪ್ರೇಕ್ಷಕರ ನಿರೀಕ್ಷೆ ಏನು ಸಣ್ಣದಾಗಿರುತ್ತಾ? ಮೊದಲೇ ದರ್ಶನ್ ಅನ್ನೋ ಹೆಸರು ಕೇಳಿದ್ರೆ ಒಂದು ಕ್ರೇಜ್. ಹೀಗಿರುವಾಗ ದರ್ಶನ್ ಮಗನ ಜೊತೆ ನಟಿಸ್ತಾರೆ ಅಂದ್ರೆ ಫ್ಯಾನ್ಸ್ಗೆ ಏನ್ ಕಮ್ಮಿ ಖುಷಿನಾ? ಅದಕ್ಕೇನೆ ಸ್ವಲ್ಪ ಜೋರಾಗಿ ಸಂಭ್ರಮಿಸಿದ್ರು. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ? ಡೆವಿಲ್ ಚಿತ್ರದ ಆರಂಭದ ದಿನಗಳಲ್ಲಿ ದರ್ಶನ್ ಅವರ ಸೋದರಳಿಯ ಚಂದು ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎಂಬ ಮಾತುಗಳು ಹರಿದಾಡಿದ್ದವು. ಆದರೆ ಅಭಿಮಾನಿಗಳ ಪ್ರತಿಕ್ರಿಯೆ, ಟ್ರೋಲ್ ಮತ್ತು ಅನೇಕ ಸಾಮಾಜಿಕ ಮಾಧ್ಯಮದ ಒತ್ತಡದಿಂದ ಚಂದು ಅವರು ಹೊರಬಿದ್ದಿದ್ದಾರೆ ಎಂದು ದರ್ಶನ್ ಅವರೇ ಬಹಿರಂಗವಾಗಿ ಒಪ್ಪಿಕೊಂಡ್ರು. ಈ ಬದಲಾವಣೆಯ ನಂತರ ದರ್ಶನ್ ಅವರ ಮಗ ವಿನೀಶ್ ಈ ಚಿತ್ರದಲ್ಲಿ ಇದ್ದಾರೆ ಎಂದು ಊಹಾಪೋಹಗಳು ಹರಿದಾಡಿದ್ದವು. ಆದರೆ ಇದು ಸುಳ್ಳು ಮಾಹಿತಿ ಎಂದು ನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ. 2024 ಮಾರ್ಚ್ ಕೊನೆಯ ವಾರದಲ್ಲಿ ಡೆವಿಲ್ ಚಿತ್ರತಂಡ ರಾಜಸ್ಥಾನಕ್ಕೆ ತೆರಳಿ ಶೂಟಿಂಗ್ ನಡೆಸಿತ್ತು. ಉದಯಪುರದ ಐತಿಹಾಸಿಕ ರಫೇಲ್ಸ್ ಹೋಟೆಲ್ನಲ್ಲಿ 10 ದಿನಗಳ ಕಾಲ ಶೂಟಿಂಗ್ ನಡೆಯಿತು. ಸ್ಥಳೀಯ ಸೌಂದರ್ಯ ಒಳಗಿನ ಕೆಲವು ಭರ್ಜರಿ ಆಕ್ಷನ್ ದೃಶ್ಯಗಳನ್ನು ಹಾಗೂ ನಾಟಕೀಯ ಸನ್ನಿವೇಶಗಳನ್ನು ಚಿತ್ರೀಕರಿಸಲಾಗಿದೆ. ಮೇಕಪ್ ರೂಮ್ನಲ್ಲಿದ್ದ ವಿನೀಶ್ ಕೂಡ ಈ ಸಮಯದಲ್ಲಿ ತಾತ್ಕಾಲಿಕವಾಗಿ ಸೆಟ್ಗೆ ಭೇಟಿ ನೀಡಿದ್ದು ಎನ್ನಲಾಗಿದೆ. ಇದೀಗ ಈ ಎಲ್ಲಾ ಬೆಳವಣಿಗೆ ನಂತರ ಒಂದು ಗಾಢವಾದ ಪ್ರಶ್ನೆ ಎದುರಾಗ್ತಿದೆ. ಅದೇನಂದ್ರೆ, ದರ್ಶನ್ ಅವರ ಪುತ್ರ ಚಿತ್ರರಂಗಕ್ಕೆ ಬರಲು ಸಜ್ಜಾಗ್ತಿದ್ದಾರಾ ಎಂಬುದು. ಸದ್ಯ ವಿನೀಶ್ ಅವರು ಯಾವ ಚಿತ್ರದಲ್ಲೂ ನಟಿಸ್ತಿಲ್ಲ. ಆದರೆ ಶೂಟಿಂಗ್ ಸೆಟ್ ನಲ್ಲಿ ಕಾಲ ಕಳೆಯುತ್ತಿರುವುದು, ಪ್ರೊಫೆಷನಲ್ ಮೇಕಪ್ ಪರೀಕ್ಷೆ ಮುಂತಾದವುಗಳಿಂದ ಅವರ ಭವಿಷ್ಯದಲ್ಲಿ ಸಿನಿಮಾ ಪ್ರವೇಶ ಸಾಧ್ಯತೆ ಹೆಚ್ಚಿದೆ ಎಂಬುದು ನಂಬಿಕೆ. ಇದಿಷ್ಟು ಡೆವಿಲ್ ಸಿನಿಮಾ ಮತ್ತು ದರ್ಶನ್ ಮಗನ ನಡುವೆ ಹುಟ್ಟಿಕೊಂಡಿದ್ದ ಊಹಾಪೋಹಗಳಿಗೆ ಸ್ಪಷ್ಟತೆ. ಇನ್ನಷ್ಟು ಸಿನಿ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.